ಕರೆ ತರಲೆನ್ನುತ ವರೆದನು ರಘುವರ ವಿರಚಿಸಿ ಮಜ್ಜನ ಧರಿಸಾಭರಣವ ವಿರಚಿಸು ಮಜ್ಜನ ಧರಿಸಾಭರಣವ ಶರಣ ವಿಭೀಷಣ ನಿಮ್ಮ ಸೀತಾಮಾತೆ ಯಾರು? ಮೊದಲಾಗಿ ನಿನಗೆ ವಂದಿಸ್ತಾ ಇದ್ದೇನೆ. ನಾನು ಯಾರು ಎನ್ನುವುದು ಅರ್ಥ ಆಗಲಿಲ್ವೇನಮ್ಮ? ಗೊತ್ತಾಗಲಿಲ್ಲ. ನಾನೇ ಲಂಕೇಶ. ಹೌದಮ್ಮ. ಈಗಷ್ಟೇ ವರ್ತಮಾನವನ್ನು ನಾನು ನನ್ನ ಕಿವಿಯಿಂದಲೇ ಕೇಳಿದ್ದು. ಏನು? ಲಂಕೇಶ ರಾವಣ ಈ ಭೂಮಿಯನ್ನ ಬಿಟ್ಟು ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತ. ಮತ್ತೆ ನೀನು ಬಂದು ತಾನೇ ಲಂಕೇಶ ಅಂತ ಹೇಳ್ತಾ ಇದೀಯಲ್ಲ? ಹೌದಮ್ಮ, ನಿಮ್ಮ ಊಹೆಯೂ ಸತ್ಯ, ನೀವು ಕೇಳಿರುವ ವಿಷಯವೂ ಸತ್ಯ. ಮೊದಲು ಲಂಕೇಶನಾಗಿ ವಿಜೃಂಭಿಸಿರುವಂತ ರಾವಣ ಈಗ ಇಹಲೋಕವನ್ನ ತ್ಯಜಿಸಿದ್ದಾನೆ ಎನ್ನುವುದು ಸತ್ಯ. ಈಗ ವಿಭೀಷಣನಾದಂತ ನಾನೇ ಲಂಕೇಶನಾಗಿ ವಿಜೃಂಭಿಸ್ತಾ ಇದ್ದೇನೆ. ವಿಭೀಷಣನೋ ನೀನು? ಹೌದಮ್ಮ. ವಿಭೀಷಣ ಅಮ್ಮ, ನಿನ್ನ ವಿಚಾರವಾಗಿ ಕೇಳಿದ್ದೇ ವಿನಃ ಇದುವರೆಗೆ ನೋಡಿರಲಿಲ್ಲ ನಾನು. ಈ ಲಂಕೆಯಲ್ಲಿ ನಾನು ಕಷ್ಟಪಡುತ್ತಿರುವಾಗ ನನ್ನವರೆನ್ನುವರು ಯಾರೂ ಇಲ್ಲ ಅಂತ ಯೋಚಿಸುವಾಗ ನನ್ನ ಸೇವೆ ಮಾಡ್ತಾ ಇದ್ದವರಿಬ್ಬರಿದ್ರು, ಸರಮೆ ಹಾಗೂ ತ್ರಿಜಟೆಯರು. ನಿನ್ನ ವಿಚಾರವನ್ನೆಲ್ಲ ಆಗಾಗ ನನ್ನಲ್ಲಿ ಹೇಳ್ತಾ ಇದ್ರು. ನಿನ್ನ ವಿಚಾರವನ್ನು, ನಿನ್ನ ನಡತೆಯನ್ನು ಕೇಳಿ ಆನಂದಗೊಂಡಿದ್ದೆ. ಇದುವರೆಗೂ ತಾಯಿಯನ್ನು ಕಾಣುವುದಕ್ಕಾಗಿ ಇಲ್ಲಿಗೆ ಬಂದವನಲ್ಲ ಅಲ್ಲವಮ್ಮ. ಈಗ ನೇರವಾಗಿ ಇಲ್ಲಿಗೆ ಬಂದು ಅಮ್ಮ ಅಂತ ವಂದಿಸ್ತಾ ಇದ್ದೀಯಲ್ಲ, ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದು? ಘನ ಉದ್ದೇಶವೇ ಉಂಟಮ್ಮ. ರಾವಣನನ್ನ ಕೊಂದಿರುವಂತ ಶ್ರೀರಾಮಚಂದ್ರ ಈಗಾಗಲೇ ಆಜ್ಞಾಪಿಸಿದ್ದಾನೆ, ಸೀತೆಯನ್ನ ಒಪ್ಪಿಸುವುದಿದ್ರೆ ತಾನಾಡಿದ ಮಾತಿನಂತೆ ಲಂಕೇಶನೇ ಸೀತೆಯನ್ನ ತಂದು ಒಪ್ಪಿಸಬೇಕು ಎನ್ನುವುದಾಗಿ. ಈ ವರ್ತಮಾನ ಸ್ಥಿತಿಯಲ್ಲಿ ಲಂಕೇಶನಾಗಿರುವಂತ ನಾನೇ ಸ್ವತಃ ನಿಮ್ಮನ್ನ ಕರೆದೊಯ್ಯಬೇಕಾದದ್ದು, ಶ್ರೀರಾಮಚಂದ್ರನ ಮಾತನ್ನ ಉಳಿಸಬೇಕಾದದ್ದು ನನಗೆ ಕರ್ತವ್ಯವಲ್ವೇನಮ್ಮ. ಆದ್ರಿಂದ ನಿಮ್ಮನ್ನ ರಾಮನಿದ್ದಲ್ಲಿಗೆ ಕರೆದೊಯ್ಯುವುದಕ್ಕಾಗಿ ನಾನು ಬಂದಿದ್ದೇನೆ. ಹೀಗೆಯೇ ಅಲ್ಲ, ರಾಮನಿಗೂ ಸಂತೋಷ ಆಗಬೇಕು, ಕರೆದೊಯ್ಯುವುದಕ್ಕೆ ಬಂದಿರುವಂತ ನನಗೂ ನೆಮ್ಮದಿಯಾಗಬೇಕು, ನೀವು ನಗು ನಗುತ್ತಾ ಹೋಗಬೇಕು ಅಂತ ಆದ್ರೆ ಅದೆಷ್ಟೋ ದಿವಸದಿಂದ ಈ ಅಶೋಕವನದಲ್ಲಿಯೇ ಕುಳಿತುಕೊಂಡು ಶೋಕವನ್ನು ಅನುಭವಿಸ್ತಾ ಇದ್ದವರು ತಾವು. ಈಗ ಅದೆಲ್ಲ ನಿವಾರಣೆಯಾಗಿದೆ. ಆದ್ರಿಂದ ನಗುತ್ತಾ ನಾನು ತಂದಿರುವಂತ ಈ ಆಭರಣವನ್ನೆಲ್ಲ ಧರಿಸಿ ಶೃಂಗಾರ ಭೂಷಿತರಾಗಿ ತಾವು ಬರಬೇಕು. ಧರಿಸಿಕೊಳ್ಳಿ ಅಮ್ಮ. ನ್ಯಾಯವಲ್ಲ ರಾಮಚಂದ್ರ ನೋಯದಿರನು ಧರಿಸಲಾರೆ, ನ್ಯಾಯವಲ್ಲ ರಾಮಚಂದ್ರ ನೋಯದಿರನು ಧರಿಸಲಾರೆ, ನೋಯದಿರನು ಧರಿಸಲಾರೆ. ಹಾನಿ ಬರುವುದಯ್ಯ ಶರಣ ಪ್ರಿಯವಲ್ಲವೋ, ಹಾನಿ ಬರುವುದಯ್ಯ ಶರಣ ಪ್ರಿಯವಲ್ಲವೋ. ನನ್ನವರನ್ನು ಸೇರಬೇಕೆನ್ನುವಂತ ತವಕ ನನಗೆ ಹೆಚ್ಚಾಗಿ ನೀನು ನನ್ನನ್ನ ಕರೆದುಕೊಂಡು ಹೋಗ್ತೀಯಾ ಅಂತ ಸಂತೋಷದಿಂದ ಇದ್ರೆ ತಾಯಿ ಸರ್ವಾಭರಣಗಳನ್ನ ಧರಿಸಿ ಪತಿಯನ್ನು ನೋಡುವುದಕ್ಕಾಗಿ ಅಲ್ಲಿಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದೀಯ. ವಿಭೀಷಣ, ನೀನು ಹೇಳಿದ ಈ ಮಾತು ಖಂಡಿತ ಸಾಧುವಲ್ಲ. ಯಾಕೆಂದ್ರೆ ನಾನು ಸರ್ವಾಭರಣ ಭೂಷಿತಿಯಾಗಿ ಅಲ್ಲಿಗೆ ಬರಕೂಡದು. ಯಾಕೆಂದ್ರೆ ನಾವು ವನವಾಸಕ್ಕೆ ಅಂತ ಈ ಕಾಡಿಗೆ ಬಂದವರು. ವನವಾಸದ ಅವಧಿ ಮುಗಿಯುವಷ್ಟರಲ್ಲಿಯೇ ನಾನು ಆಭರಣಗಳನ್ನ ಧರಿಸಿಕೊಳ್ಳಬಾರದು. ಮತ್ತೆ ನನ್ನವರು ನನ್ನಿಂದ ಈ ನಡತೆಯನ್ನ ನಿರೀಕ್ಷಿಸುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿ ನನ್ನವರ ಮನಸ್ಸಿಗೆ ಸಂತೋಷವನ್ನುಂಟು ಮಾಡದೇ ಇರುವಂತಹ ಈ ನಡತೆ ಯೋಗ್ಯವಾದುದಲ್ಲ. ಆದ್ದರಿಂದ ಈ ಆಭರಣ, ಈ ಸೀರೆ ನನಗೆ ಬೇಡ. ವಿಭೀಷಣ, ಏನ್ ಹೇಳ್ತೀರ? ಹಾನಿ ಇರಲಿ, ವೃದ್ಧಿ ಇರಲಿ, ಹಾನಿ ಇರಲಿ, ವೃದ್ಧಿ ಇರಲಿ, ನಾನೇ ಈಗೆನು ಭಯವನಿಗೆ, ನಾನೇ ಈಗೆನು ಭಯವನಿಗೆ. ಮಾನವಂತೆ ಧರಿಸಿ ಯಮನೆ ಮಾನವೈಸಲ. ವಿಭೀಷಣ, ಈಗ ನಾನು ತಂದಿರುವಂತ ಆಭರಣವನ್ನ ಧರಿಸುವುದು ಆ ಶ್ರೀರಾಮಚಂದ್ರನಿಗೆ ಸಹೇವಲ್ಲ ಎನ್ನುವುದಾಗಿ ಹೇಳ್ತಾ ಇದ್ದೀರಿ. ಖಂಡಿತ ಧರಿಸುವುದು ಸಾಧ್ಯ ಇಲ್ಲ ಎನ್ನುವುದಾಗಿ ಸೂಚಿಸ್ತಾ ಇದ್ದೀರಿ. ಖಂಡಿತ ತಾವು ಆ ರೀತಿಯಾಗಿ ಹೇಳಬಾರದಮ್ಮ. ರಾಮನನ್ನ ನಂಬಿಕೊಂಡವರು ನಾವು, ರಾಮನ ಆರಾಧಕರು ನಾವು. ರಾಮನ ಕುರಿತಾಗಿ ಲೋಕವೆಲ್ಲವೂ ತಿಳಿದದ್ದು ಹೇಗೆ? ಭಕ್ತಾಭೀಷ್ಟ ಪದದಾಯಕ ಭಗವಂತ ಎನ್ನುವುದಾಗಿ.
ಯಾವ ಶ್ರೀರಾಮಚಂದ್ರನನ್ನ ದೇವರು ಎನ್ನುವುದಾಗಿ ನಾವು ಕೊಂಡಾಡುತ್ತೇವೋ, ಅದೇ ಭಾವವನ್ನ ಮನದಲ್ಲಿ ಇಟ್ಟುಕೊಂಡಿದ್ದೇವೋ, ಆ ಶ್ರೀರಾಮಚಂದ್ರನ ಮಡದಿಯಾಗಿರುವಂತಹ ತಾವು ನಮ್ಮ ಪಾಲಿಗೆ ದೇವಿ ಇದ್ದ ಹಾಗೆ ಅಲ್ವೇ ನಮ್ಮ ದೇವರ ಸ್ಥಾನದಲ್ಲಿ ಇದ್ದವರಲ್ವೇ ನಮ್ಮ. ನಾವೀಗ ನಿಮ್ಮ ಭಕ್ತರು, ನೀವು ಆಭರಣವನ್ನ ಧರಿಸಬೇಕು ಎನ್ನುವುದು ಈ ಭಕ್ತನ ಕೋರಿಕೆ, ಹಾಗೆ ಒತ್ತಾಯ ಪೂರ್ವಕವಾದಂತಹ ಕೋರಿಕೆ ಇದು. ಇದನ್ನ ಧರಿಸುವುದರಿಂದ ತಮಗೇನಾದ್ರೂ ತೊಂದರೆಯಾದೀತು ಎನ್ನುವುದಾಗಿ ಹೇಳ್ತಾ ಇದ್ದೀರಲ್ಲ. ಹಾನಿ ಇರಲಿ ಅಥವಾ ವೃದ್ಧಿಯೇ ಇರಲಿ, ಇದರಿಂದ ಉಂಟಾಗುವಂತಹ ಯಾವುದೇ ಪರಿಸ್ಥಿತಿಗಳಿಗೆ ನಾನೇ ಬಾಧ್ಯಸ್ಥನಾಗ್ತೇನೆ, ನಾನದನ್ನ ನಿರ್ವಹಿಸ್ತೇನೆ. ಆದ್ರಿಂದ ಬೇರಾವುದೇ ವಿಷಯಗಳ ಕುರಿತಾಗಿ ತಾವು ತಲೆ ಕೆಡಿಸಿಕೊಳ್ಳದೆ ಇದನ್ನೆಲ್ಲ ಧರಿಸಬೇಕಮ್ಮ, ಧರಿಸಬೇಕು. ವಿಭೀಷಣ ತಾಯಿ, ಏನಯ್ಯ ಇದು? ವಿನೀತನಾಗಿ ಆಜ್ಞೆಯನ್ನೇ ನನ್ನ ಪಾಲಿಗೆ ನೀನು ಮಾಡ್ತಾ ಇದ್ದೀಯ. ನೀವಿದನ್ನು ಧರಿಸಿಕೊಳ್ಳದೇ ಇದ್ರೆ ನನ್ನ ಮನಸ್ಸಿಗೆ ಸಂತೋಷವಾಗುವುದಿಲ್ಲ. ಭಕ್ತನಾಗಿ ಕೋರಿಕೆ, ಭಕ್ತನ ಅಭಿಷ್ಟವನ್ನು ಈಡೇರಿಸಬೇಕಾದ್ದು ತಾಯಿಯಾಗಿ ಕರ್ತವ್ಯ ಅಂತ ಆಗಲಿ. ನಿಜವಾಗಿಯೇ ಮನಸ್ಸಿಗೆ ಸಂತೋಷವಾಗಿ ಇದನ್ನು ತೊಡ್ತಾ ಇಲ್ಲ. ಆದರೆ ಭಕ್ತನಾದ ನಿನ್ನ ಮನಸ್ಸಿಗೆ ಸಂತೋಷ ಆಗಲಿ ಎನ್ನುವ ಕಾರಣಕ್ಕಾಗಿ ಇದನ್ನೆಲ್ಲ ತೊಟ್ಟು ಪತಿಯನ್ನು ಕಾಣುವುದಕ್ಕಾಗಿ ಬರ್ತಾ ಇದ್ದೇನೆ. ಹಾಗಾದರೆ ತಾವು ಶೃಂಗಾರ ಭೂಷಿತರಾಗಬೇಕು. ಬನ್ನಿ ಹೀಗೆ. ಮೆರವಣಿಗೆ ಯಾರದ್ದು ಅಂತ ನೋಡ್ತಾ ಇದ್ದೇನೆ ಹನುಮ. ಸೀತೆ ದಂಡಿಗೆ ನೇರಿ ಬರ್ತಾ ಇದ್ದಾಳೆ. ಹೌದು ಸ್ವಾಮಿ. ಮುಂದುಗಡೆ ವಿಭೀಷಣ, ಹಿಂದುಗಡೆ ಅವರ ಅನುಚರರು. ಅದೋ ನಮ್ಮ ಕಪಿವರೇಣ್ಯರೆಲ್ಲ ಆಕೆ ನೋಡಬೇಕೆಂದು ತವಕಪಟ್ಟರೆ ಅವಗುಂಟವನ್ನು ಧರಿಸಿದ್ದಾಳೆ. ಏನು ಗಂಡನ ಬಳಿಗೆ ಹೆಂಡತಿ ಬರುವಾಗ ದಂಡಿಗೆ ನೇರಬೇಕೇನು? ಪಟ್ಟ ಪೀತಾಂಬರಗಳಿಂದ ಅಲಂಕೃತಳಾಗಿದ್ದಾಳೆ. ಸಾಲಂಕೃತೆಯಾಗಿರುವಂತಹ ಜಾನಕಿಯನ್ನು ನೋಡುವಂತಹ ಸಂದರ್ಭವೇ ಇದು. ವನವಾಸದಲ್ಲಿದ್ದು ತೊಳಲಿ ಬಳಲಿರುವಂತಹ ನಾವು ಜಟಾವಲ್ಕರದ ಹಾರಿಗಳಾಗಿರುವುದು, ನಮ್ಮ ಹೆಂಡತಿ ಸಾಲಂಕೃತೆಯಾಗಿರುವುದು ಇದು ಸಲ್ಲದು. ರಾಮನ ಹೆಂಡತಿ ಆಗಿರುವಂತಹ ಸೀತೆಗೆ ಸಲ್ಲದು. ಆಕೆ ನನ್ನ ಹೆಂಡತಿಯೇ ಹೌದಾದರೆ ದಂಡಿಗೆ ನೀಡಿದ ಬರಲಿ, ಯಾರು ಬೇಡಿದರೀಕೆಗೆ. ಜಾನಕಿಯೋಳ ಪರಾಧ ಇಲ್ಲವು, ಜಾನಕಿಯೋಳ ಅಪರಾಧವಿಲ್ಲವು. ನಾನೇ ಪೇಳಿದೆ ಇಂತು ದೇವಿಗೆ, ನಾನು ಪೇಳಿದೆ ಇಂತು ದೇವಿಗೆ. ಹಾನಿಯಾದರೆ ಕ್ಷಮಿಸು ನೀ ಮಹಾನುಭಾವ. ಶ್ರೀರಾಮಚಂದ್ರ, ವಿಭೀಷಣ ಕ್ಷಮಿಸಬೇಕು ನನ್ನನ್ನ ದಯವಿಟ್ಟು. ಈ ಸ್ಥಿತಿಯನ್ನ ಕಂಡು ಜಾನಕಿಯನ್ನ ಇಷ್ಟೊಂದು ವಿಜೃಂಭಣೆಯಿಂದ ನಾವು ಕರೆತರುತ್ತಾ ಇರುವುದನ್ನು ನೋಡಿ ಒಮ್ಮೆಲೆ ಕತಿಗೊಂಡವರು ತಾವಾಗಿದ್ದೀರಿ. ಒಮ್ಮೆಲೆ ಈ ರೀತಿಯ ಸಿಟ್ಟಾಗುವುದಕ್ಕೆ ಕಾರಣ ಸೀತಾಮಾತೆ ಶೃಂಗಾರ ಭೂಷಿತೆಯಾಗಿದ್ದಾಳೆ ಎನ್ನುವುದು. ಇದರಲ್ಲಿ ಖಂಡಿತ ಅಮ್ಮನ ತಪ್ಪೇನೂ ಇಲ್ಲ ಭಗವಂತ. ನಿನ್ನಲ್ಲಿಗೆ ಇವರನ್ನ ಕರೆತರುವಾಗ ಈ ರೀತಿ ಶೃಂಗಾರದಿಂದಲೇ ಬರಬೇಕು ಎನ್ನುವುದಾಗಿ ನಾನೇ ಒತ್ತಾಯಿಸುವುದರ ಪರಿಣಾಮವಾಗಿ ನನ್ನ ಒತ್ತಾಯಕ್ಕೆ ಮಣಿದಿರುವಂತಹ ಸೀತಾಮಾತೆ ಆಭರಣವನ್ನ ಧರಿಸಿದ್ದು, ಪಟ್ಟೆ ಸೀರೆಯನ್ನ ಉಟ್ಟದ್ದು, ಹಾಗೆ ದಂಡಿಗೆಯನ್ನ ಏರಿದ್ದು, ಇದರಲ್ಲಿ ಎಲ್ಲದಕ್ಕೂ ಕಾರಣಸ್ಥಾನದಲ್ಲಿ ನಿಂತವ ನಾನು. ನನ್ನಿಂದಾದಂತಹ ಅಪರಾಧವನ್ನ ಕ್ಷಮಿಸಬೇಕು. ಜಾನಕಿ ದೇವಿಯ ಮೇಲೆ ತಾವು ಸಿಟ್ಟು ಮಾಡಬಾರದು. ವಿಭೀಷಣ, ಯಾರು ಹೇಳಿದರೇನು? ಮತಿಯನ್ನು ಮಾರಿಕೊಂಡಳೇ ಜಾನಕಿ. ಒಂದು ಕಾಲನ ಅಗ್ನಿಯಲ್ಲಿಟ್ಟು ಮತ್ತೊಂದು ಕಾಲನ ಭೂಮಿಯ ಮೇಲಿಟ್ಟು ತತ್ವಜ್ಞಾನಿಗಳಿಗೆ ಬ್ರಹ್ಮೋಪದೇಶ ಮಾಡುವಂತಹ ಕ್ಷೀರಧ್ವಜ ಜನಕನ ಸಾಕು ಮಗಳು, ಸೂರ್ಯವಂಶ ಲಲಾಮನಾಗಿರುವಂತಹ ದಶರಥೇಂದ್ರನ ಸೊಸೆ. ಈ ಅರ್ಥ ಒಳಗಿಲ್ವೇ? ಸ್ತ್ರೀಯ ಕುಲಕ್ಕೆ ಅವಮಾನ ಮಾಡಿದಂತಹ ಜಾನಕಿ, ಇವಳ ಇಚ್ಛೆ ಏನು ಅಂತ ಈಗ ವ್ಯಕ್ತವಾಯಿತು. ಹನುಮ, ನೀವೆಲ್ಲ ಕಷ್ಟಪಟ್ಟದ್ದು ವ್ಯರ್ಥವಾಯಿತು. ಸೀತೆ ಅಯೋಧ್ಯೆಯಿಂದ ಕಾಡಿಗೆ ಬರುವಾಗ ಒಂದು ಮಾತು ಹೇಳಿದ್ಲು, ತನ್ನನ್ನು ಕರೆದುಕೊಂಡು ಹೋಗುವಂತ ಹೇಳಿದ್ರೆ ಕಾನನ ವಧು ನೀನು ಬರುವುದು ಬೇಡ ಅಂತ ಹೇಳಿದ್ರೆ ನೀನು ಹೆಣ್ಣು ರೂಪದ ಗಂಡು ರೂಪದ ಹೆಣ್ಣು ನೀನು ಅಂತ ಹೇಳಿದ್ಲು.
ಒತ್ತಾಯಿಸಿ ಹೀಗೆ ಆಕೆ ಬಂದ್ಲು ಅಂತ ಗೊತ್ತಾಯಿತು. ಸ್ವರ್ಣಲಂಕೆ ಅಂತ ಒಂದು ಇದೆ, ಅದನ್ನು ಸೇರುವ ತವಕ ಜಾನಕಿಗೆ ಮೊದಲೇ ಇತ್ತು. ಇಲ್ಲವಾದ್ರೆ ಕಾಂಚನ ಮೃಗ ಕಂಡು ಬಂದಾಗ ಅರಸಿ ಭ್ರಮೆಗೊಳ್ಳಬೇಡ, ಸರಸನ ಮೃಗವಲ್ಲವು ತುರುಳರಮಾವಿ ಅಂತ ಹೇಳಿದ್ರೆ ಕಾಡಿನ ಮೃಗದಿಂದ ಕೇಡು ಬಂತಾದ್ರೆ ನೋಡಿಕೊಂಬೆನು ಅಂತ ಹೇಳಿದ್ರು. ಸುಗ್ರೀವ ಕೊಟ್ಟಿರುವಂತಹ ಆಭರಣಗಳನ್ನು ಪರೀಕ್ಷಿಸು ಲಕ್ಷ್ಮಣ ಎಂದು ಹೇಳಿದಾಗ ಕಾಲುಂಗುರ ಹೊರತು ಬೇರೆ ಆಭರಣವನ್ನು ನಾನು ತಿಳಿಯೇ ಎಂದು ಶುದ್ಧ ಮನಸ್ಕನಾಗಿ ಹೇಳಿರುವಂತಹ ಲಕ್ಷ್ಮಣನನ್ನ ಏನೆಂದೇಳು ಗೊತ್ತಾ? ಹಸುವಿನ ಕರುವೊಂದು ಬೆಳೆದು ಎತ್ತಾದಾಗ ತನ್ನ ತಾಯಿಯನ್ನೇ ಬೆಲೆಗಾಣಿಸುವಂತೆ ನನ್ನನ್ನು ಇಚ್ಛಿಸುವೆ ಆ ಲಕ್ಷ್ಮಣ ಎಂದು ಆತನನ್ನು ದೂರೀಕರಿಸಿದಳು. ನನ್ನನ್ನು ಮೊದಲೇ ಕರೆಸಿದಳು. ಯಾಕೆ? ರಾವಣನಲ್ಲಿ ಇವಳು ಸಂಕೇತಗೈದಳು. ಸ್ವರ್ಣ ಜಿಂಕೆಯ ಆಸೆ ಯಾಕೆ ಆಯಿತು? ಸ್ವರ್ಣ ಲಂಕೆಯ ಆಸೆ ಆದ ಕಾರಣ. ಹಾಗಾಗಿ ಲಂಕಾ ನಗರವನ್ನು ಸೇರಿ ವಿಭೀಷಣ ಕೊಟ್ಟಿರುವಂತಹ ಈ ಆಭರಣಗಳೆಲ್ಲ ಧರಿಸಿ ಬಂದಿದ್ದಾಳೆ ಎಂಬಲ್ಲಿಗೆ ಸೀತೆಯ ಮೇಲೆ ಯಾವ ಭರವಸೆಯನ್ನು ಹೊಂದಿರಬಹುದು ಹೇಳು? ಸ್ವಾಮಿ, ದಯವಿಟ್ಟು ಇಂತಹ ಮಾತನ್ನ ನಾವು ಕೇಳುವ ಶಕ್ತಿಯನ್ನು ಹೊಂದಲಿಲ್ಲ. ನಿಮ್ಮ ಬಾಯಿಂದೇ ಬಂದ ಅನೇಕ ಸಂಗತಿಯನ್ನು ಕೇಳಿದವರಲ್ವೇ ನಾವು. ಕಾಡಿನಲ್ಲಿ ಅನೇಕ ಋಷಿ ಮುನಿಗಳು ಪತಿವ್ರತೆ ಅಂತ ಗೌರವಿಸಿದ್ದು ಈ ತಾಯಿಯನ್ನಲ್ಲವೇ? ಅನೇಕರಿಂದ ರುಚಿಸ್ಮಿತೆ ಶುಚಿಸ್ಮಿತೆ ಎಂದು ಹೊಗಳಿಸಿಕೊಂಡಂತಹ ವ್ಯಕ್ತಿತ್ವ ಈ ಮಹಾತಾಯಿಯದ್ದಲ್ಲವೇ? ನೀವು ಆಗಾಗ ಹೇಳಿದ ಸತ್ಯ ಇದಲ್ವೇ? ಈ ಸತ್ಯದ ವ್ಯಕ್ತಿತ್ವವನ್ನು ಹೊಂದಿದಂತಹ ಈ ತಾಯಿಯ ವಿಷಯದಲ್ಲಿ ಈ ನುಡಿಯನ್ನು ಆಡುವ ಯೋಗ್ಯತೆ ನಿಮಗೆ ಇರಬಹುದು, ಅದನ್ನು ಕೇಳುವ ಯೋಗ್ಯತೆ ನಮ್ಮಂಥವರಿಗೆ ಇರಲಾರದು. ಹನುಮ ಸ್ವಾಮಿ, ನೀನು ಸಂಸಾರ ಬಂದಿಗನಲ್ಲ, ಅಲ್ಲ ಹೆಣ್ಣು ಅಂತ ಏನು ಅಂತ ನೀನು ತಿಳಿದವನಲ್ಲ. ಮತ್ಸ್ಯಪಾದ ಜಲೆ ಪತ್ಸೇದ್ನ ನಾರಿ ಹೃದಯಸ್ಥಿತಂ. ಹಾಗಾಗಿ ಹೀಗೆ ಸ್ವಾಮಿ ಸ್ವಾಮಿ ನೀ ನಿಂತು ಪೇಳುವರೇ, ಸ್ವಾಮಿ ನೀ ನಿಂತು ಪೇಳುವರೇ, ಗುಣಧಾಮ ನೀ ನಿಂತು ಹೊಳೆಯುವರೇ, ಗುಣಧಾಮ ನೀ ನಿಂತು ಹೊಳೆಯುವರೇ, ಅಭಿರಾಮನಾಗಿ ಹೀಗೆ ಕೋಪಿಪರೇ, ಭಕ್ತ ಪ್ರೇಮಿ ಎನ್ನಂತರಿಯ ಕಾಮಿತವರಿಯೇ, ನೀ ಮಹಾ ಸದ್ಗುಣಿ ಎನ್ನಂತರಿಯವರಿಯೇ, ನೀ ಮಹಾ ಸದ್ಗುಣಿ, ಸ್ವಾಮಿ ನೀ ನಿಂತು ಪೇಳುವರೇ. ಸ್ವಾಮಿ, ವಿಭೀಷಣನ ಆಸೆಯಂತೆಯೇ ಸಕಲಾಭರಣಗಳನ್ನ ಧರಿಸಿಕೊಂಡು ನಿಮ್ಮ ಮುಂಗಡೆಯಲ್ಲಿ ಬಂದು ನಿಂತಿದ್ದಾಗಿ ಇಂತಹ ಆಕ್ಷೇಪದ ನುಡಿಗಳನ್ನು ಕೇಳುವಂತಹ ಹೊತ್ತು ಬಂದು ಹೋಯ್ತೆ ಸ್ವಾಮಿ. ಸೀತೆಯ ಜೊತೆಯಲ್ಲಿ ಇಷ್ಟು ಕಾಲ ಸಂಸಾರವನ್ನು ನಡೆಸಿದ್ರು ಸೀತೆಯಂತವಳು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಹೋದಿರ ಪ್ರಭು. ಯಾಕೆ ನನ್ನ ಮೇಲೆ ಅಪವಾದವನ್ನು ಹೊರೆಯನ್ನು ಹೊರಿಸುವುದಕ್ಕೆ ಮುಂದಾಗ್ತಾ ಇದ್ದೀರಿ? ಆಭರಣದ ಆಸೆ ನನಗಿದ್ದಿದ್ರೆ ಖಂಡಿತ ನೀವು ವನವಾಸಕ್ಕೆ ಅಂತ ಬಂದ ಕಾಲದಲ್ಲಿ ಜನಕರಾಯನ ಪಟ್ಟಣವನ್ನು ಸೇರಿಕೊಳ್ತಾ ಇರಲಿಲ್ವೇ ಪ್ರಭು? ಕಾಡಿಗೆ ಬಂದಾಗಲೂ ಅತ್ರಿ ಮುನಿಗಳ ಆಶ್ರಮದಲ್ಲಿ ಅನಸೂಯಾದೇವಿ ಸರ್ವಾಭರಣಗಳನ್ನು ತಂದು ನನ್ನ ಮುಂಗಡೆಯಲ್ಲಿಟ್ಟಾಗ ಅದನ್ನು ಧರಿಸಿಕೊಳ್ಳುವುದಕ್ಕೆ ನಾನು ಮುಂದಾಗಲಿಲ್ಲ ಪ್ರಭು. ಅದು ತ್ಯಾಜ್ಯ ಅಂತ ತಿರಸ್ಕರಿಸಿ ಬಿಟ್ಟವಳು ಸ್ವಾಮಿ. ಇನ್ನು ಕುಲದ ಸರ್ವಾಭರಣವೇ ನೀವಾಗಿರುವಾಗ ನೀವೇ ನನ್ನ ಸರ್ವಸ್ವ ಅಂತ ಭಾವಿಸಿಕೊಂಡವಳು ವಿನಃ ಈ ಆಭರಣದ ಮೇಲೆ ಆಸೆ ಪಟ್ಟವಳಲ್ಲ. ನಿಮ್ಮ ಶರಣ ವಿಭೀಷಣ ಏನೋ ವಿನಂತಿಸಿಕೊಂಡಿದ್ದಾನೆ. ಶರಣನ ಆಸೆಯನ್ನ ಈಡೇರಿಸುವುದಕ್ಕೆ ನಾನು ಮುಂದಾಗದೇ ಇದ್ದರೆ ನೀವು ಕೋಪಿಸಿಕೊಳ್ತೀರಿ ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಇದನ್ನ ಧರಿಸಿ ಬಂದೇನೆ ವಿನಃ ಆಭರಣದ ಮೇಲೆ ವ್ಯಾಮೋಹದಿಂದಾಗಿ ಅಲ್ಲ ಸ್ವಾಮಿ. ಯಾವುದಾದ್ರೂ ತಪ್ಪುಗಳಿದ್ರೆ ನನ್ನನ್ನು ಕ್ಷಮಿಸಿ ಬಿಡಿ, ಮನ್ನಿಸಿ ನನ್ನನ್ನ ಕೈ ಹಿಡಿದು ಉದ್ಧರಿಸಿ ಸ್ವಾಮಿ. ಇನಿತು ದಿನ ರಕ್ಕಸರೋಳ್ ಕಳೆದಿಹೇ, ಇನಿತು ದಿನ ರಕ್ಕಸರೋಳ್ ಕಳೆದಿಹೇ, ನಿನ್ನ ಘನತೆಯ ಅನಲ ಮುಖದಿಂ ತೋರಬಹುದು, ಅನಲ ಮುಖದಿಂ ತೋರಬಹುದು, ಅನಲ ಮುಖದಿಂ ತೋರಬಹುದೆಂದೆನಲು ಜಾನಕಿ ನುಡಿದಳಾಗ. ಭಾರ್ಯ ಸಂರಕ್ಷಣೆಯೇ ಪುರುಷನ ನಿಜ ಧರ್ಮ. ಅದಕ್ಕೆ ಸಂದರ್ಭ ನೀನು ಕೊಡಲಿಲ್ಲ. ಆದರೂ ಪರರಲ್ಲಿ ಸೆರೆಯಲ್ಲಿದ್ದಂತಹ ನಿನ್ನನ್ನು ಬಿಡುಗಡೆಗೊಳಿಸಿದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ರಾವಣನ ರಾಜ್ಯದಿಂದ ನಿನ್ನನ್ನು ಬಿಡುಗಡೆಗೊಳಿಸಿದ್ದೇನೆ. ವಿಭೀಷಣ ಹೇಳಿದ ಮಾತ್ರಕ್ಕೆ ನೀನು ಸಾಲಂಕೃತೆಯಾದೆ. ಹೌದು, ಅವ 10 ತಿಂಗಳು ಉಳಿದು ಹೋಗಿ ಅಂತ ಹೇಳ್ತಾನೆ. ನೀನು ಇಲ್ಲಿ ಇರ್ತೀಯಾ?
ಅಥವಾ ಸುಗ್ರೀವ ಬಾ ಕಿಷ್ಕಿಂಧೆಗೆ ಮಹಾತಾಯಿ ಎಂದು ಕರೀತಾನೆ, ಹೋಗ್ತೀಯಾ? ಹನುಮಂತ ತನ್ನ ಅಂಜನಾದ್ರಿಯಲ್ಲೇ ಕಾಲ ಕಳೆಯೋಣ ಅಂತ ಕರೀತಾನೆ, ಹೋಗ್ತೀಯಾ? ಹೋಗ್ತೀಯಾ? ಖಂಡಿತ ಹೋಗುವುದಿಲ್ಲ ಸ್ವಾಮಿ. ನಾನು ಆಜ್ಞಾಪಿಸುತ್ತಿದ್ದೇನೆ, ಏನೆಂದು? ನಿನ್ನ ಬಿಡುಗಡೆ ನನ್ನಿಂದಾಗಿದೆ, ಬೇಕಾದಲ್ಲಿಗೆ ನೀನು ಹೋಗಬಹುದು. ಸ್ವಾಮಿ, ರಾಮದೇವ, ನಾನು ನಿರೀಕ್ಷಿಸಿದ್ದೊಂದಾಯಿತು, ನಿಮ್ಮ ಬಾಯಿಂದ ಬಂದ ಮಾತು ಇನ್ನೊಂದಾಯಿತು. ನಾನು ಈ ರೀತಿಯಲ್ಲಿ ಬಂದರೆ ನನ್ನ ಪ್ರೀತಿಯಿಂದ ನೀವು ಒಪ್ಪಿಕೊಳ್ತೀರಿ ಅಂತ ಭಾವಿಸಿಕೊಂಡು ಇಲ್ಲಿಗೆ ಬಂದರೆ ನನ್ನ ಆಸೆಗೆ ತಣ್ಣೀರೆರಚಿದಾಗ ಆಗಿ ಹೋಯಿತು ಸ್ವಾಮಿ. ನಡೆದ ಪ್ರಮಾದಕ್ಕೆ ಬಹುದೊಡ್ಡ ಅರ್ಥವನ್ನು ಕೊಟ್ಟು ನನ್ನ ತ್ಯಜಿಸುವುದಕ್ಕೆ ಮುಂದಾಗ್ತಾ ಇದ್ದೀರಿ ಸ್ವಾಮಿ. ಒಂದು ಊರಿಗೆ ಹೆಣ್ಣು ಬೇಡವಾದರೆ ಮನೆಗೆ ಬೇಕಾದವಳಾಗಬೇಕು. ಮನೆಗೆ ಬೇಕಾದವಳು ಆಗದೇ ಇದ್ರೆ ಗಂಡನಿಗೆ ಬೇಕಾದವಳಾದರೂ ಆಗಿರಬೇಕು. ಆದರೆ ಗಂಡನಿಗೂ ಬೇಕಾದವಳಲ್ಲ ಅಂತಾದರೆ ಆ ಹೆಣ್ಣು ಬದುಕಿರುವುದಕ್ಕೆ ಯೋಗ್ಯಳಲ್ಲ ಎನ್ನುವುದು ಅರ್ಥ ಸ್ವಾಮಿ. ಇಷ್ಟು ಕಾಲ ಎಷ್ಟು ಕಷ್ಟಪಟ್ಟರೂ ನಿಮ್ಮನ್ನು ಕಾಣಬೇಕೆನ್ನುವಂತಹ ಒಂದೇ ಒಂದು ಗುರಿಯಿಂದಾಗಿ ಬದುಕಿದೆ ಸ್ವಾಮಿ. ಕಂಡಿದ್ದಾಯಿತು, ಸೇರುವುದಕ್ಕೆ ಭಾಗ್ಯವೇ ಉಳಿಯಲಿಲ್ಲ. ಹೋಗು ಅಂದರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ? ಇದೆ ಹೋಗು ಅಂತ ಹೇಳಿದ್ರೆ ಈ ಲೋಕವನ್ನೇ ಬಿಡಬೇಕಲ್ಲದೆ ಮತ್ಯಾವ ದಾರಿ ಇದೆ ಹೇಳು ಲಕ್ಷ್ಮಣ. ಇದು ಅವರು ಒಪ್ಪಿಕೊಳ್ತಾರೆ ಅಂತ ಭಾವಿಸಿಕೊಂಡಿದ್ದೆ. ಅವರು ನನ್ನ ಪರಿತ್ಯಜಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕಾಗಿ ಒಂದೇ ಒಂದು ಕಾರ್ಯವನ್ನು ಮಾಡು ಲಕ್ಷ್ಮಣ. ಅವರಿಗೆ ಬೇಡವಾದ ನಾನು ಈ ಭೂಮಿಯ ಮೇಲೆ ಇರುವುದಿಲ್ಲ. ಆದ್ದರಿಂದ ಅಗ್ನಿಕುಂಡವನ್ನು ರಚಿಸು ಲಕ್ಷ್ಮಣ. ಅಗ್ನಿಯಲ್ಲಿ ಬಿದ್ದು ಈ ಲೋಕದಿಂದಲೇ ಹೊರಟು ಹೋಗ್ತೇನೆ ಲಕ್ಷ್ಮಣ. ಅಗ್ನಿಕುಂಡವನ್ನು ರಚಿಸು. ಸನುಮತದಿ ಸ್ವೀಕರಿಸಿ ಸನುಮತದಿ ಸ್ವೀಕರಿಸಿಯ ದಿನ ಜನಪ ಪೇಳಿದನಾಗ ತೆರಳೈ ಹನುಮ ಭರತನಿಗೆ. ಜನಪ ಪೇಳಿದನಾಗ ತೆರಳೈ ಹನುಮ ಭರತನಿಗೆ. ಆಂಜನೇಯ ಸ್ವಾಮಿ, ಹೀಗೆ ಒಂದು ಸಂದರ್ಭವನ್ನು ಕಲ್ಪಿಸಿಕೊಳ್ಳಲೇಬೇಕಾಗಿದೆ. ಕಾರಣ ಲಕ್ಷ್ಮಣನಿಗೆ ಬೇಡದ ಮಾತನ್ನ ಹೇಳಿ ಕಾನನಾಂತರಕ್ಕೆ ಕಳುಹಿದಳವಳು. ಲಕ್ಷ್ಮಣನಲ್ಲಿ ಕ್ಷಮೆಯಾಚಿಸುವಂತಹ ಒಂದು ಸಂದರ್ಭವನ್ನು ಕಲ್ಪಿಸಿದೆ. ಇಲ್ಲವಾದ ಆಕೆ ಗಂಡನಾಗಿ ಅದು ನನಗೆ ಕರ್ತವ್ಯವಿತ್ತಲ್ಲ, ಕರ್ತವ್ಯ ಚ್ಯುತಿಯಾಗುತ್ತಿತ್ತು. ಅದೋ ಅಗ್ನಿದೇವನೇ ಪ್ರತ್ಯಕ್ಷನಾಗಿ ಹೇಳಿದ, ಸೀತೆ ಶುದ್ಧಳು ಅಂತ. ಮಾತನ್ನು ಒಪ್ಪಲಿಲ್ಲ. ಸತ್ತಿರುವಂತ ನನ್ನ ತೀರ್ಥರೂಪರು ದಶರಥ ಚಕ್ರೇಶ್ವರರು ದಿವ್ಯ ದೇಹಧಾರಿಗಳಾಗಿ ಬಂದು ಹೇಳ್ತಾ ಇದ್ದಾರೆ, ಸೀತೆ ನಮ್ಮ ಮನೆತನದ ಸೊಸೆ, ಆಕೆಯನ್ನು ಸ್ವೀಕರಿಸು ಎಂದು. ಅವರ ಮಾತನ್ನ ಒಪ್ಪಿ ಆಕೆಯನ್ನು ಸ್ವೀಕರಿಸಿದೆ. ತೊಡೆಯ ಮೇಲೆ ಕುಂಡ್ರಿಸಿಕೊಂಡೆ. ಸಾರ್ವಜನಿಕರ ಸಮ್ಮುಖದಲ್ಲಿ ಹೆಂಡತಿಯನ್ನು ತೊಡೆಯ ಮೇಲೆ ಕುಂಡ್ರಿಸಿಕೊಳ್ಳಬಹುದೇ? ಬಾರದು. ಅದು ಸೀತಾರಾಮರ ದಾಂಪತ್ಯ. ಬ್ರಹ್ಮಚಾರಿ ಕೇಳಿದ್ರೆ ಏನ್ ಹೇಳುದು? ನೀವೆಲ್ಲಾದ್ರೂ ಒಪ್ಪಿಕೊಳ್ಳಲೇಬೇಕು. ಆಂಜನೇಯ ನೋಡು, ವಿಭೀಷಣ ಹೇಳ್ತಾ ಇದ್ದಾನೆ, ನಾವು ಅಯೋಧ್ಯೆಯನ್ನು ಸೇರಬೇಕು. ಕಪಿಕಟಕ ಒಪ್ಪುತ್ತಾ ಇದೆ. ಆ ಶುಭ ಮುಹೂರ್ತಕ್ಕೆ ನಾವೆಲ್ಲ ಒಂದಾಗಬೇಕು ಎಂದು. ಎಲ್ಲರನ್ನೂ ಕರೆದುಕೊಂಡು ಹೋಗಬೇಕು ಅಂತ ನನ್ನ ಮನಸ್ಸಿದೆ. ಆದಷ್ಟು ತವಕವಾಗಿ ನಾವು ಅಯೋಧ್ಯೆಯನ್ನು ಸೇರಲೇಬೇಕಾಗಿದೆ. ಯಾಕೆ? ಅಲ್ಲಿ ನನಗಾಗಿ ಕಾಯುತ್ತಿರುವಂತಹ ನನ್ನ ತಮ್ಮನಾದಂತಹ ಭರತನಿದ್ದಾನೆ. 14 ವರ್ಷ ಕಳೆದ ಮೇಲೆ ಸೂರ್ಯೋದಯವಾಗಿ 9 ಗಳಿಗೆ ಒಳಗೆ ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ಇಲ್ಲವಾದರೆ ತಾನೂ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿದ್ದಾನೆ. ಆದ್ರಿಂದ ವಿಭೀಷಣ ಕೊಟ್ಟಿರುವಂತಹ ಈ ಪುಷ್ಪಕವನ್ನ ಏರಿಯೇ ಅನಿವಾರ್ಯ ಪ್ರಸಂಗಗಳಲ್ಲಿ ಇನ್ನೊಬ್ಬರ ವಸ್ತುವನ್ನು ಉಪಯೋಗಿಸಬೇಕು ಎಂಬಂತ ನ್ಯಾಯೇಣ ನಾವೆಲ್ಲರೂ ಅತ್ತ ಸಾಗೋಣ. ನೀನು ಮುಂದಾಗಿ ಭರತನನ್ನು ನೋಡಲು ಹೋಗು. ಶುಭವಾಗಲಿ.